ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ ಮುನಿರಂಗಿರಾಃ ಲೋಮಶಾಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಬರಿಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಅದರ ಜೊತೆಯಲ್ಲಿ ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ನಿಮ್ಮ ಒಂದು ಹಂತಕ್ಕೆ ಜಾತಕವನ್ನು ಗಮನದಲ್ಲಿಟ್ಕೊಂಡು, ಗೋಚಾರದಲ್ಲಿರುವಂಥ ಗ್ರಹಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಫಲಗಳನ್ನು ವೀಕ್ಷಣೆ ಮಾಡಬೇಕು. ಇನ್ನು ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ನೋಡಿ, 2ನೇ ರಾಶಿಯಲ್ಲಿ ಗುರು, ಹಾಗೆ ನಿಮ್ಮ ರಾಶಿಯಿಂದ 4ಥ ರಾಶಿಯಲ್ಲಿ ಕೇತು, ಪಂಚಮ, ಷಷ್ಠ, ಸಪ್ತಮ ರಾಶಿಯಲ್ಲಿ ಯಾರಿಲ್ಲ. ಇನ್ನು ನವಮ ರಾಶಿಯಲ್ಲಿ ಕುಜ, ಬುಧ, ರಾಹು ಇದ್ದಾರೆ. ದಶಮ ರಾಶಿಯಲ್ಲಿ ಬಹಳ ಒಳ್ಳೆಯದು, ಯಾಕಂದರೆ ವಿಶೇಷವಾಗಿ ಕುಜನೂ ಕೂಡ ಇದ್ದಾರೆ. ಏಕಾದಶಿ ರಾಶಿಯಲ್ಲಿ ರವಿ, ಶುಕ್ರ, ಶನಿ. ಸಾಮಾನ್ಯವಾಗಿ 11ನೇ ತಾರೀಕು 14ನೇ ತಾರೀಕಿಗೆ ರವಿಯು ಕೂಡ ಬರ್ತಾನೆ. ಇನ್ನು 12ನೇ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ. ಇದು ಮಾರ್ಚ್ ತಿಂಗಳು, ನಮ್ಮ ಸಂವತ್ಸರದ ಒಂದು ಕೊನೆಯ ತಿಂಗಳು, ಫಾಲ್ಗುಣ ಮಾಸ ಅಂತ ಹೇಳಿ ಕರಿತೇವೆ. ನೋಡಿ, 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಇದೆ. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14, 15 ಷಡಶೀತಿ ಪುಣ್ಯಕಾಲ ಅಂದರೆ ಮೀನ ಸಂಕ್ರಾಂತಿಯೂ ಕೂಡ ಇದೆ. 14ನೇ ತಾರೀಕಿಗೆ ಸೋಮ ಪ್ರದೋಷ, 17ನೇ ತಾರೀಕಿಗೆ ಮಾಸ ಶಿವರಾತ್ರಿ, 19ನೇ ತಾರೀಕಿಗೆ ಯುಗಾದಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ನೋಡ್ತಾ ಇದ್ದಂತೆ ನೋಡಿ, ಈ ವರ್ಷದ ಪಂಚಾಂಗವೇ ಮುಗಿತಾ ಬಂದೋಯಿತು. ಇನ್ನು ನೂತನವಾದಂತಹ ವರ್ಷದ ಆರಂಭ. ಹಾಗಾಗಿ ಆ ಯುಗಾದಿಯ ಫಲ ಇದೆ ಏನು ಹೇಳೋದನ್ನು ಕೂಡ ಮುಂದಿನ ವಿಡಿಯೋದಲ್ಲೆಲ್ಲ ಗಮನಿಸೋಣ. ನೋಡಿ, ಇದು ತಿಂಗಳಲ್ಲಿ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಏನಂತಂದರೆ, ಒಂದನೇದಾಗಿ ರಾಶ್ಯಾಧಿಪತಿಯಾದಂಥ ಶುಕ್ರನು ಉಚ್ಚವಾದಂಥ ಸ್ಥಾನದಲ್ಲಿದ್ದಾನೆ. ಅದು ಬಹಳ ಒಳ್ಳೆಯದು. ರಾಶ್ಯಾಧಿಪತಿಯಾದಂಥ ಶುಕ್ರನು ಉಚ್ಚವಾಗಿದ್ದಾಗ ಹೆಚ್ಚೆಚ್ಚು ಲಾಭದಾಯಕವಾದಂಥ ಕೆಲಸಗಳನ್ನು ಕೊಡ್ತಾನೆ. ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಆರ್ಥಿಕವಾದಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ನಾನು ಲಾಭ ಸಿಗುತ್ತೆ, ಎಲ್ಲೋ ಒಂದು ಕಡೆಗೆ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಇದ್ದ ಕೆಲಸ ಕಳೆದು ಹೋಯಿತು, ಏನು ಮಾಡಲಪ್ಪ ಅಂತಂದರೆ ಯಾವುದೋ ನಿಮ್ಮ ಸ್ನೇಹಿತರು, ಗೊತ್ತಿದ್ದವರು ನನ್ನ ಜೊತೆಗೆ ಸೇರಿಕೊಳ್ಳಿ, ಎಲ್ಲ ಸೇರಿ ಒಂದು ಕೆಲಸ ಮಾಡೋಣ ಅಂಥೇಳಿ ಒಂದು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮುಂದೆ ಬರ್ತಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. ಎಷ್ಟೋ ಸಲ ಕೆಲಸ ಇಲ್ಲ ಅಂತಾದಾಗ ಭಗವಂತನು ಯಾವುದೋ ಒಂದು ರೀತಿಯಾಗಿ ನಮಗೆ ಕೆಲಸ ಸಿಗುವ ಹಾಗೆ, ಕೆಲಸ ವೃದ್ಧಿಯಾಗುವ ಹಾಗೆ, ಎಲ್ಲೋ ಒಂದು ಕಡೆಗೆ ಲಾಭದಾಯಕ ಆಗುವಾಗ ಭಗವಂತ ನಡೆಸ್ತಾನೆ. ಹಾಗಾಗಿ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಈ ತಿಂಗಳಲ್ಲಿ ನೀವು ಕಾಣುವಂಥ ಸಾಧ್ಯತೆಗಳೆಲ್ಲ ಇದೆ. ಇನ್ನು ಧನಸ್ಥಾನಾಧಿಪತಿಯಾದಂತಹ ಗುರುವು ಕೂಡ ಹೆಚ್ಚಿನದಾದಂಥ ಶಕ್ತಿಯುತವಾಗಿದ್ದಾನೆ. ಹಾಗಾಗಿ ನೋಡಿ, ಧಾರ್ಮಿಕ ಮುಖಂಡರಿಗೆ ಹೆಚ್ಚಿನದಾದಂಥ ಅನುಕೂಲಗಳಾಗುವಂಥದ್ದು. ಮತ್ತು ನಿಮ್ಮ ಕೈಯಲ್ಲಿ ಯಾವ್ಯಾವ ಕೆಲಸಗಳಾಗೋದಿಲ್ಲ ಅಂತ ಅಂದ್ಕೊಳ್ತಿರೋದು ಹಂತ ಹಂತವಾಗಿ ಎಲ್ಲೋ ಒಂದು ಕಡೆಗೆ ಲಾಭದಾಯಕವಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ತಾ ಇರ್ತೇವೆ. ಆ ಕೆಲಸಗಳು ಒಂದೊಂದು ಸಣ್ಣ ವಿಷಯದಲ್ಲಿ ಸಣ್ಣ ರೀತಿಯಲ್ಲಿ ಅಭಿವೃದ್ಧಿ ಆಗಿಬಿಡುತ್ತೆ. ಹಾಗಾಗಿ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭ ಸಿಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದುಕೊಂಡಕ್ಕಿಂತನೂ ಕೂಡ ಜಾಸ್ತಿಯಾದಂತಹ ಅವಕಾಶಗಳು, ಶ್ರೇಯಸ್ಸಾಗುವಂಥ ಸಾಧ್ಯತೆಗಳು, ತಕ್ಕ ಮಟ್ಟಿಗೆ ಹಣಕಾಸಿನಲ್ಲೂ ಕೂಡ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಸಾಲ ಶೂಲ ಇರುತ್ತೆ. ಆ ಸಾಲವನ್ನು ಯಾವುದೋ ಒಂದು ಮೂಲವಾಗಿ ತೀರಿಸುವಂಥ ಸಾಧ್ಯತೆಗಳು, ಹಂತ ಹಂತವಾಗಿ ಸಾಲದಿಂದ ಹೊರಗಡೆ ಬರುವಂಥ ಪ್ರಯತ್ನಗಳು. ಯಾಕಂದರೆ ವೃಷಭ ರಾಶಿಗೆ ಸತತವಾದಂಥ ಹೋರಾಟದಲ್ಲಿದ್ದೀರಿ ನೀವು. ಬಂದಂತೆ ಕೆಲೋ ಒಂದು ಕಡೆಗೆ ನಿಮಗೆ ಅವಕಾಶಗಳು, ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿಗಳು, ಎಲ್ಲೋ ಒಂದು ಕಡೆಗೆ ನನಗೆ ಮುಂದೆ ನಾನು ನಿಂತ್ಕೊಳ್ತೇನೆ ಹೇಳುವಂತಹ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಯಾಕಂದರೆ ನಿಮಗೆ ನೋಡಿ, ಯಾವುದೇ ಸಾಡೆ ಶನಿ ಇಲ್ಲ, ಬೇರೆ ರೀತಿಯಾದಂಥ ಯಾವುದೇ ಗ್ರಹಸ್ಥಿತಿ ನೋಡ್ಲಿಕ್ಕೆ ಹೋದರೆ ಗೋಚಾರದಲ್ಲೂ ಎಲ್ಲ ಪೂರಕವಾದಂಥದ್ದಿದ್ದಾರೆ. ಆ ಗ್ರಹಗಳೆಲ್ಲ ನಿಮ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮುಂದೆ ಹೋಗಬೇಕು. ಹೇಗೆ ಅಂತಂದರೆ, ನೀರಿಗೆ ಬಿದ್ದಾಗೆ ನೀರನ್ನು ಕಲೀಲಿಕ್ಕಾಗುತ್ತೆ, ಹೆದರ್ಕೊಳ್ಬಾರ್ದು. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗಿ, ಆ ಮುನ್ನುಗ್ಗುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ. ಆ ಸಾಮರ್ಥ್ಯ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಕೊಡುತ್ತೆ. ನಿಮಗೆ ಅವಕಾಶಗಳು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಬರ್ತಾ ಇದೆ ನಿಮಗೆ. ಇನ್ನು 4ಥ ರಾಶಿಯ ಕೇತು ಸ್ವಲ್ಪ ತಂದೆಯವರು, ಹಿರಿಯರ ವಿಷಯದಲ್ಲಿ, ಅಥವಾ ನಿಮ್ಮ ಮನೆಯಲ್ಲಿ ಯಾರು ವೃದ್ಧರಿದ್ದಾರೋ ಅಂತರ ವೃದ್ಧರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಒಂದು ಸ್ವಲ್ಪ ಪ್ರಯಾಣದಲ್ಲೂ ಸಣ್ಣ ಪುಟ್ಟ ಕಿರಿಕಿರಿಗಳು ಬರಬಹುದು. ಯಾಕಂದರೆ ತುಂಬ ಜನ ಅಲ್ಲಿ ಇಲ್ಲಿ ಓಡಾಟ ಮಾಡಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತೀರಿ. ಯಾಕಂದರೆ ಇವತ್ತಿನ ದಿವಸ ಹೇಗಾಗಿದೆ, ಯಾಂತ್ರಿಕವಾದಂಥ ಜೀವನ, ವಾಹನ ಇಲ್ಲದೆ ಇದ್ದರೆ ಜೀವನನೇ ಮಾಡಲಿಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿ. ಹಾಗಾಗಿ ವಾಹನದಲ್ಲಿ ಓಡಾಟ ಮಾಡುವಂಥ ವ್ಯಕ್ತಿಗಳು ಕೊಂಚ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಇನ್ನು
ದಶಮದ ಕುಜ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಶ್ರೇಯಸ್ಸು. ಅದ್ರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರ, ವಿದ್ಯಾರ್ಥಿಗಳ ಭವಿಷ್ಯ ಬರುವಂಥ ಒಂದು ತಿಂಗಳು, ಇದು ಮಾರ್ಚ್ ತಿಂಗಳು ಅಲ್ವಾ, ಎಷ್ಟೋ ಜನಕ್ಕೆ ಎಕ್ಸಾಮ್ಸು ಈ ತಿಂಗಳಲ್ಲೇ ಬರುತ್ತೆ, ಬರೆಯುವಂಥ ಪರಿಸ್ಥಿತಿ. ಹಾಗಾಗಿ ಜಾಸ್ತಿ ಗಮನ ಕೊಟ್ಟು ಓದಿ, ನಿಮಗೆ ಖಂಡಿತವಾಗೂ ನೀವು ಹೆಚ್ಚಿನದಾದಂತಹ ಉತ್ತೀರ್ಣವಾದಂಥ ಅಂಕಗಳನ್ನು ಪಡೀತೀರಿ ನೀವು, ಮತ್ತು ಹೆಚ್ಚಿನದಾದಂಥ ಮೇಲ್ದರ್ಜೆಯ ಅಂಕಗಳನ್ನು ಕೂಡ ನೀವು ಪಡೀತೀರಿ. ಎಷ್ಟೋ ಸಲ ವಿದ್ಯಾಭ್ಯಾಸ ಮಾಡುವಾಗ ನಾಳೆ ಓದೋದ್ರಾಯ್ತು ಅಂತ ಬಿಟ್ಟುಬಿಡ್ತೇವೆ. ಖಂಡಿತ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಇವತ್ತೇ ಮಾಡಿ ಮುಗಿಸ್ಬಿಡಬೇಕು. ನಾಡಿದ್ದು ಹಂಗೆ ಯೋಚನೆನೇ ಮಾಡ್ಕೊಳ್ಲಿಕ್ಕೆ ಹೋಗಬಾರ್ದು. ಏನಾಗುತ್ತೆ, ನಾಳೆ ಓದೋಣ ಅಂತ ಯೋಚನೆ ಮಾಡಬಾರ್ದು. ಯಾಕಂದರೆ ಸಮಯ ಅಂತೇಳಿ ಹೋಗಿಬಿಡುತ್ತೆ. ಸಮಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತಂದರೆ, ನಮಗೆ ಒಂದು ರಕ್ತ ಸೋರ್ತಾ ಇದ್ದರೆ ನಾವು ಎಷ್ಟು ಅದನ್ನು ಜಾಗ್ರತೆ ಮಾಡ್ತೇವೆ ಅಷ್ಟೇ ಸಮಯಕ್ಕೂ ಕೂಡ ಕೊಡಬೇಕು ಜೀವನದಲ್ಲಿ. ಹಾಗಾಗಿ ಸಮಯಕ್ಕೆ ಭಾರಿ ಹೆಚ್ಚಿನದಾದಂಥ ಜಾಗ್ರತೆ ಕೊಡಿ, ವೇಸ್ಟ್ ಮಾಡ್ಕೊಳ್ಬೇಡಿ. ಓದಿ, ಎಷ್ಟೆಷ್ಟು ಓದ್ತಿರೋ ಅಷ್ಟು ಬಹಳ ಹೆಚ್ಚಿನದಾದಂಥದ್ದು ಅವಕಾಶಗಳು. ಯಾಕಂದರೆ ಬುಧನು ಏಕಾದಶ ರಾಶಿಗೆ ಹೆಚ್ಚಿನದಾದಂತಹ ಫಲಗಳನ್ನು ಕೂಡ ಕೊಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದೆ ಮುಂದೆ. ಈಗ ನೀವು ಚೆನ್ನಾಗಿ ಓದಿದ್ರೆ ಮುಂದೆ ಅಂತಹ ಫಲಗಳನ್ನು ಕೂಡ ಕಾಣ್ತೀರಿ. ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಒಳ್ಳೆಯದಾದಂಥ ಫಲಗಳು. ಇನ್ನು ಭೂಮಿ ವ್ಯಾಪಾರ ವಹಿವಾಟು ಮಾಡೋರು ಕೂಡ ಬಹಳ ಹೆಚ್ಚಿನದಾದಂಥದ್ದು. ಇನ್ನು ಆರ್ಮಿಯಲ್ಲಿರುವಂತಹ ವ್ಯಕ್ತಿಗಳಿರಬಹುದು, ಅಥವಾ ರಕ್ಷಣಾ ಪಡೆಯಲಿರುವಂಥ ವ್ಯಕ್ತಿಗಳಿರಬಹುದು, ನಿಮಗೆ ಯಾವುದೊಂದು ಶುಭವಾದಂಥ ಸುದ್ದಿಗಳು ಕೂಡ ಬರುತ್ತೆ. ಯಾಕಂದರೆ ಎಷ್ಟೋ ಜನ ಹೊರ ರಾಜ್ಯದಲ್ಲಿ ಹೊರಗಡೆ ಇದ್ದವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ. ಅನೇಕ ಜನ ದೇಶವನ್ನು ಹಾಗೆ ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ಕೂಡ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆಲ್ಲೋ ಒಂದು ಶುಭವಾದಂಥ ಸುದ್ದಿಗಳು ಕೇಳುತ್ತೆ. ಅಥವಾ ಯಾವುದೋ ಒಂದು ರೀತಿಯಾದಂತಹ ಕೌಟುಂಬಿಕವಾದಂಥ ವೃದ್ಧಿಯಾಗುವಂಥದ್ದು ಇರಬಹುದು, ಅಥವಾ ನಿಮ್ಮ ಒಂದು ಯೋಗ್ಯತೆಗೆ ತಕ್ಕ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆರ್ಮಿಯ ವ್ಯಕ್ತಿಗಳೇ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಇನ್ನು ರಾಹು ಕೂಡ ಹೆಚ್ಚಿನದಾದಂಥ ಪ್ರಯಾಣ ಯೋಗವನ್ನು ಕೊಡ್ತಾನೆ. ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣಗಳು ಆ ಕಡೆ ಈ ಕಡೆ ಓಡಾಟ ಮಾಡುವಂಥದ್ದು ಹೆಚ್ಚಿನದಾಗಿ ಬರಬಹುದು. ಒಳ್ಳೆಯದಕ್ಕೋಸ್ಕರ ಪ್ರಯಾಣ ಬಂದರೆ ಒಳ್ಳೆಯದೇ. ಯಾಕಂದರೆ ಜೀವನದಲ್ಲಿ ಎಷ್ಟೆಷ್ಟು ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆಯೋ ಅಷ್ಟೆಷ್ಟು ಒಳ್ಳೆಯ ರೀತಿಯಾದಂಥ ಅವಕಾಶಗಳಾಗುತ್ತೆ. ಬಹಳ ಹೆಚ್ಚಿನದಾದಂಥ ಪ್ರಯಾಣಗಳನ್ನು ಕೂಡ ನೀವು ಈ ತಿಂಗಳಲ್ಲಿ ಅನುಭವಿಸಬಹುದು. ಇನ್ನು ನೋಡಿ, ಬಹಳ ಮುಖ್ಯವಾಗಿ ರವಿ, ಶುಕ್ರ, ಶನಿಯಿಂದ ಬಹಳಷ್ಟು ಒಳ್ಳೆಯ ಫಲ ನಿರೀಕ್ಷೆ ಮಾಡಬಹುದು. ಒಂದನೇದಾಗಿ ಏಕಾದಶದಲ್ಲಿರುವಂತಹ ಶನೇಶ್ವರನು ನಿಮಗೆ ವಾಹನದ ಸೌಖ್ಯಗಳನ್ನು ಕೊಟ್ಟಿಲ್ಲ ಅಂದರೆ ಈ ತಿಂಗಳಲ್ಲಿ ಕೊಡಬಹುದು. ಯಾಕಂದರೆ ಶನೇಶ್ವರನು ನಿಮಗೆ ಬಹಳ ಮುಖ್ಯವಾಗಿ ವಾಹನ ಸೌಖ್ಯಗಳನ್ನು ಕೂಡ ಕೊಡ್ತಾನೆ, ಮತ್ತೆಲ್ಲೋ ಒಂದು ಕಡೆ ಕೀರ್ತಿಯನ್ನು ಕೂಡ ಕೊಡ್ತಾನೆ. ಹೆಸರು ಬಹಳ ಒಳ್ಳೆಯದು ಬರುವ ಹಾಗೆ ಬರ್ತಾನೆ. ಹಾಗಾಗಿ ನಮಗೆ ಜೀವನದಲ್ಲಿ ಒಳ್ಳೆಯ ಹೆಸರು ಬಂದರೆ ಅದರ ಹಿಂದೆ ಖಂಡಿತವಾಗೂ ಹಣ ಬಂದೇ ಬರುತ್ತೆ. ಹಾಗೆ ಒಳ್ಳೆಯ ಹೆಸರು, ಕೀರ್ತಿ ಎರಡೂ ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ಸು. ಮತ್ತು ಉಚ್ಚವಾದಂಥ ಶುಕ್ರ, ಯಾರ್ಯಾರು ಕಲೆ ಫೀಲ್ಡ್ ಮಾಡ್ತಾ ಇದ್ದೀರೋ, ಅಥವಾ ಬರವಣಿಗೆ ಮಾಡ್ತಾ ಇದ್ದೀರೋ, ಅಥವಾ ಸಿನಿಮಾ ರಂಗದಲ್ಲಿ ಇದ್ದೀರೋ, ಅಥವಾ ಹೆಚ್ಚಿನದಾಗಿ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದೀರೋ, ಬಿಲ್ಡರ್ ಇದ್ದೀರೋ ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಕಾಣಬಹುದು. ಇಂದು ರವಿಯಿಂದ ನಿರೀಕ್ಷೆ ಮಾಡುವಂಥದ್ದು, ರವಿಯು ನಿಮಗೆ ಹೆಚ್ಚಿನದಾದಂತಹ ರಾಜಕೀಯ ವ್ಯಕ್ತಿಗಳಲ್ಲಿ ಹೆಚ್ಚಿನದಾದಂತಹ ಪ್ರಬಲವಾದಂಥ ಅವಕಾಶಗಳು, ಮತ್ತು ನಿಮ್ಮ ಹೋರಾಟದಲ್ಲಿ ಸಾಧನೆಗಳು ನಿಮಗೆ ನಿರೀಕ್ಷೆಗಿಂತಲೂ ಹೆಚ್ಚಿನದಾದಂಥ ಫಲಗಳಾಗುವಂಥದ್ದು. ರಾಜಕೀಯ ವ್ಯಕ್ತಿಗಳು ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಕಾಣಬಹುದು. ಯಾಕಂದರೆ ಒಂದು ಹಂತಕ್ಕೆ ನಿಮಗೆ ಶತ್ರುತ್ವ ಸಂಬಂಧವಾದಂಥದ್ದು ಪರಿಹಾರ ಆಗಿಲ್ಲೋ ಒಂದು ಕಡೆಗೆ ನಿಮಗೆ ಅವಕಾಶಗಳು, ಹುದ್ದೆಗಳು ಸಿಗುವಂತಹ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ರವಿ ಕೊಡ್ತಾನೆ. ನಿಮಗೆ ಆತ್ಮಕಾರಕನಾದಂಥ ರವಿ ನಿಮ್ಮಲ್ಲೂ ಜಾಸ್ತಿಯ ಶಕ್ತಿ ಹೆಚ್ಚಿನದಾಗಿ ಬರ್ತಾ ಇದೆ. ಮತ್ತು ಯಾರು ಉದ್ಯೋಗ ಕಳ್ಕೊಂಡಿದ್ರು ಅಂಥವರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ಸು, ಅಥವಾ ನಿಮ್ಮವ್ರ ಜೊತೆಗೆ ಹೋಗಿ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡ್ತೇನೆ, ಬಿಸ್ನೆಸ್ಸು ಕೂಡ ಗೆಲ್ತದೆ, ಬಿಸ್ನೆಸ್ಸು ಲಾಭ ಆಗುತ್ತೆ ಹೇಳೋದನ್ನು ಕೂಡ ಕಾಣಬಹುದು. ಆದರೆ ಇದಾರ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನಿಮ್ಮ ಆರೋಗ್ಯ ವಿಷಯದಲ್ಲೇ ಸ್ವಲ್ಪ ಜಾಗ್ರತೆ. ನಿಮ್ಮ ಆರೋಗ್ಯದಲ್ಲೇ ಸಣ್ಣ ಪುಟ್ಟ ಏರುಪೇರು ಆಗೋದು, ಕಿರಿಕಿರಿ ಆಗುವಂಥದ್ದು ಹೀಗಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಬರ್ಬೋದು ಅಂತ ಮೇಜರ್ ಬರದೇ ಇರೋದು ಕೂಡ ಹೊಟ್ಟೆ ಸಂಬಂಧವಾದ್ದೇನೋ ತೊಂದರೆ ಆಗುವಂಥದ್ದು, ಕಂಠದಲ್ಲೇನೋ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಹೀಗೆಲ್ಲ ಆಗುತ್ತೆ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರೋ ಅಂಥ ನಿರೀಕ್ಷೆಗಳು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಬಹಳಷ್ಟು ಮೇಲಕ್ಕೆ ಹೋಗುತ್ತೆ ಅಂತೇಳಿ ಚಿನ್ನ ಮತ್ತು ಬೆಳ್ಳಿ ಎಲ್ಲ ಖರೀದಿ ಮಾಡ್ತಾ ಇರುವಂಥ ಬಹಳ ವ್ಯಕ್ತಿಗಳಿದ್ದೀರಿ. ಆದರೆ ಅದು ಎಷ್ಟೊತ್ತಿಗೆ ಬೀಳುತ್ತೆ ಗೊತ್ತಿಲ್ಲ. ಯಾಕಂದರೆ ತುಂಬ ಪೀಕ್ ರೇಟಲ್ಲಿ ಮೇಲಕ್ಕಿದ್ದಾಗ ಯಾವುದನ್ನು ಕೂಡ ಕೊಂಡ್ಕೊಳ್ಬಾರ್ದು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾವು ನಿಧಾನವಾಗಿ ಪ್ಲ್ಯಾನನ್ನು ಮಾಡೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಯಾವುದೇ ಇದ್ದರೂ ಕೂಡ ವೃಷಭ ರಾಶಿಯವರು ಚೆನ್ನಾಗಿದೆ ಟೈಮು ಅಂದ ತಕ್ಷಣ ನೆಲಲೋಕ ತೆಗೆದುಕೊಂಡು ಹೋಗಿ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತೊಂದರೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ನಾಲ್ಕನೇದಾಗಿ ನೀವು ಯಾರನ್ನೂ ಒಬ್ಬರನ್ನು ಬಹಳ ಮುಖ್ಯವಾಗಿ ನಂಬಿಕೊಂಡು ಪ್ರಯತ್ನ ಮಾಡ್ತಾ ಇರ್ತೀರಿ.
ಆ ವ್ಯಕ್ತಿಗಳು ನಿಮ್ಗೆ ಒಳ್ಳೇದು ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಆ ವ್ಯಕ್ತಿಗಳ ಹತ್ರ ಕೂಡ ನಿಮಗೆ ಅನುಕೂಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಅವರ ಇತಿಮಿತಿಯಲ್ಲಿ ಏನಾದರೂ ಕೂಡ ಪ್ರಯತ್ನ ಮಾಡ್ತಾರೆ, ಅದು ಮೀರಿರುವಂಥದ್ದು ಅವ್ರ ಕೈಯಲ್ಲೂ ಕೂಡ ಇರುವುದಿಲ್ಲ. ನಮ್ಮ ಭಗವಂತನ ಇಚ್ಛೆ ಅಂಥೇಳಿ ನಾವು ಮನುಷ್ಯ ಪ್ರಯತ್ನದ ಬಗ್ಗೆ ಗಮನಿಸಬೇಕು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಯಾವುದನ್ನು ನೋಡದೇ ಇದ್ದ ಹಾಗೆ ಸಹಿ ಹಾಕೋದು, ಬೇರೆ ಕೆಲಸ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬಹಳಷ್ಟು ಜಾಗ್ರತೆಯಿಂದ ವಹಿಸ್ಕೊಳ್ಳಿ. ಇನ್ನು ಕೋರ್ಟು ಕಚೇರಿ ಏನಾದರೂ ಕಿರಿಕಿರಿಗಳು ಸಮಸ್ಯೆಗಳು ಬರುವಂಥದ್ದು ಬಂದದಿದ್ದರೆ, ಯಾಕಂದರೆ ಶನಿ ರವಿ ಒಟ್ಟಿಗೆ ಇದ್ದಾರಲ್ವ, ಅಂತಹ ಕಿರಿಕಿರಿಗಳಿದ್ದರೆ ಅದಕ್ಕೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಸದ್ಯಕ್ಕೆ ಮುಗಿಸುವ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಯಾವುದನ್ನಾದರೂ ಕೂಡ ನಾವು ಮುಗಿಸೋಣ ಅಂತೇಳಿ ಮನಸ್ಸಿಗೆ ಅನಿಸಿದ್ರೆ ಅದು ಮುಗಿದು ಬಿಡುತ್ತೆ. ನಾಳೆ ನೋಡೋಣ, ಇನ್ನು ತಿಂಗಳ ನೋಡೋಣ, ಮುಂದಿನ ಅಮಾವಾಸ್ಯೆ ಮುಗಿದು ನೋಡೋಣ, ಸಂಕ್ರಾಂತಿ ಮುಗಿದು ನೋಡೋಣ ಅಂತಂದರೆ ಅದೆಲ್ಲ ಮುಂದೆ ಎಳೀತಾ ಇರುತ್ತೆ. ನಾಳೆ ಒಂದು ಸಲ ಅದು ಕೂಡ ವಿರುದ್ಧವಾಗುವಂಥ ಪರಿಸ್ಥಿತಿ ಆಗುತ್ತೆ. ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪ್ರಾಮಾಣಿಕವಾದಂಥ ಮನುಷ್ಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರಬೇಕು. ಸಮಯ ಹೇಳುವಂಥದ್ದು ಎಲ್ಲದೂ ಕೂಡ ನಮಗೆ ಪೂರಕವಾಗಿ ಇರುವುದಿಲ್ಲ, ಕೆಲವೊಂದು ಸಲ ಅದು ವಿರುದ್ಧವಾಗೂ ಕೂಡ ಇರುತ್ತೆ. ಹಾಗಾಗಿ ಒಳ್ಳೆಯ ಸಮಯ ಬಂದಾಗ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು. ಸಮಯ ಸ್ವಲ್ಪ ಕಿರಿಕಿರಿ ಬಂದಾಗ ಇಷ್ಟು 5 ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಮಿಕ್ಕಿರುವಂಥ ಬೇಕಾದ ಶುಭವಾದಂಥ ಅವಕಾಶಗಳು ಕೂಡ ಇದೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳ ಜೀವನ ಅಭಿವೃದ್ಧಿ, ಇದೆಷ್ಟೆಲ್ಲ ನಿಮಗೆ ಕಾಣ್ತಾ ಇದೆ. ಹಾಗಾಗಿ ಇದಿಷ್ಟು ಶುಭ ಫಲಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮಿಕ್ಕಿರುವಂಥದ್ದೆಲ್ಲ ನಿಮಗೆ ಅನುಕೂಲತೆಗಳೇ ಇದೆ. ನಕ್ಷತ್ರ ಪರಿಹಾರಗಳೇನು ನೋಡಿ, ಕೃತಿಕಾ ನಕ್ಷತ್ರದವರು ಬಹಳ ಮುಖ್ಯವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶುಕ್ರನನ್ನು ಅಂದರೆ ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಅಂತಿದೆ, ಅದನ್ನು ಪಠನೆ ಮಾಡಿ, ಹೇಳಿ, ಕೇಳಿಸ್ಕೊಳ್ಳಿ. ಏನು ಸಾಧ್ಯ ಆಗುತ್ತೋ ಅದನ್ನು ಪ್ರಯತ್ನ ಮಾಡಿ. ಇನ್ನು ರೋಹಿಣಿ ನಕ್ಷತ್ರದವರು ಕಾರ್ಯಸಿದ್ಧಿ ಹನುಮಂತನ ಮಂತ್ರ, ನಿಮಗೆ ನಮ್ಮ ದೇವತಾ ದರ್ಶನದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ನೀವು ಗಮನಿಸಿ. ಕಾರ್ಯಸಿದ್ಧಿ ಹನುಮಂತನ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ. ಇನ್ನು ಮೃಗಶಿರಾ ನಕ್ಷತ್ರ 2ನೇ ಪಾದದವರು ನಿಮ್ಮ ತಂದೆ ತಾಯಿಯವರಿಗೆ ಅವರೇ ದೇವರು, ಅವ್ರಿಗಿಂತ ಹೆಚ್ಚು ದೊಡ್ಡದಾದಂಥ ದೇವರು ಯಾರೂ ಇಲ್ಲ. ಹಾಗಾಗಿ ಅಂತಹ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡು ಅವರ ಬಗ್ಗೆ ಭಾಳಷ್ಟು ಗಮನ ಕೊಡಿ. ಇದಿಷ್ಟೇ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿದರೆ ಹೆಚ್ಚಿನದಾದಂಥ ಅವಕಾಶಗಳು, ಲಾಭಗಳು ಹೀಗೆಲ್ಲ ಸಿಗುವಂಥ ಚಾನ್ಸಸ್ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.